ನಾಗಿಣಿ ಕಾಣಿಸ್ಕೋಬಹುದು ಏನೋ ಸೂಚನೆ ನನ್ನ ಅಂತರಾತ್ಮಕ್ಕೆ ಗೋಚರಿಸ್ತಾ ಇದೆ. ಏನು ಹೇಳ್ತಾ ಇದ್ದೀರಾ ಬಾಬಾ? ಆ ನಾಗಿಣಿ ಇವತ್ತು ಕಾಣಿಸ್ಕೋತಾಳ? ಎಲ್ಲಿ, ಹೇಗೆ ಹೇಳಿ ಬಾಬಾ. ಅವಳು ಎಲ್ಲೇ ಇದ್ರು ಹುಡ್ಕೊಂಡೋಗಿ ಹೊಡಿತೇನೆ. ಎಲ್ಲೆಲ್ಲೋ ಹೋಗೋ ಅವಶ್ಯಕತೆ ಇಲ್ಲ ರುದ್ರ. ಅವಳು ನೀನಿರೋ ಜಾಗಕ್ಕೆ ಹೊಡಿಕೊಂಡು ಬರ್ತಾಳೆ. ಹಾಗಂತ ನಿನ್ನ ಜಾತಕ ಹೇಳ್ತಾ ಇದೆ. ಏನು, ನಾನಿರೋ ಜಾಗಕ್ಕ? ಅಂದರೆ ಆ ನಾಗಿಣಿಗೆ ನನ್ನ ಬಗ್ಗೆ ಎಲ್ಲ ವಿಷಯ ಗೊತ್ತಾಗಿದೆಯಾ? ಬರಲಿ ಬರಲಿ. ಇಷ್ಟು ದಿವಸ ನಾವು ಆ ನಾಗಿಣಿನ ಹುಡ್ಕೊಂಡು ಅಲ್ದ್ವಿ. ಈಗ ಅವಳೆ ತನ್ನ ಸಾವನ್ನ ಹುಡ್ಕೊಂಡು ನನ್ನ ಹತ್ರ ಬರ್ತಾ ಇದ್ದಾಳ. ನಾಗಿಣಿ, ಇವತ್ತೇ ನಿನ್ನ ಅಂತ್ಯ. ನನ್ನ ಕಣ್ಣಿಗೆ ನೀನು ಕಂಡ್ರೆ ಹೀಗೆ ಹೀಗೆ ಹಿಡಿದು ಹೊಸ್ಕಾಕ್ಬಿಡ್ತೀನಿ. ಅದಕ್ಕೆ ನಾನು ಆಗಲೇ ಹೇಳಿದ್ದು, ಆತುರಗಾರನಿಗೆ ಬುದ್ಧಿಮಟ್ಟ ಅಂತ. ನಾಗಿಣಿ ಅಂದರೆ ಸಾಮಾನ್ಯದವಳಲ್ಲ. ಅವಳನ್ನು ಸಾಯಿಸೋದಕ್ಕೆ ನಿನ್ನ ಒಬ್ಬನಿಂದ ಸಾಧ್ಯ ಇಲ್ಲ. ಅದಕ್ಕೆ ನನ್ನ ಸಹಾಯ ನಿನಗೆ ಬೇಕೇ ಬೇಕು ರುದ್ರ. ನಿಮ್ಮ ಸಹಾಯ? ಏನು ಹೇಳ್ತಿದ್ದೀರಾ ಬಾಬಾ? ನೀವು ಕೊಟ್ಟ ತಾಯ್ತ ನನ್ನ ಹತ್ರ ಇರುವಾಗ ನೀವು ಬೇಡ ಅನಿಸುತ್ತೆ. ನಾನು ಕೊಟ್ಟ ತಾಯ್ತದಿಂದ ನೀನು ಆ ನಾಗಿಣಿಯಿಂದ ಬಚಾವಾಗ್ಬೋದು. ಆದರೆ ಆ ನಾಗಿಣಿನ ಸಾಯಿಸೋದಕ್ಕೆ ಇನ್ನಷ್ಟು ಶಕ್ತಿ ಬೇಕು. ಆ ಶಕ್ತಿ ನಾನು ಕೊಟ್ಟಿರೋ ತಾಯ್ತದಲ್ಲಿಲ್ಲ. ಅದಕ್ಕೀಗ ತುಂಬೋದಕ್ಕೂ ಆಗಲ್ಲ. ಅದಕ್ಕಿಂತ ಹೆಚ್ಚಾಗಿ ನೀನು ಇನ್ನಷ್ಟು ಸಿದ್ಧಿಗಳನ್ನ ಪಡ್ಕೋಬೇಕು. ಅದಕ್ಕಿಂತ ಹೆಚ್ಚಾಗಿ ದಿನದಿಂದ ದಿನಕ್ಕೆ ಆ ನಾಗಿಣಿ ಶಕ್ತಿ ಹೆಚ್ಚಾಗ್ತಿದೆ. ಈಗ ಅವಳನ್ನ ಮುಂಚೆಯಷ್ಟು ಸುಲಭವಾಗಿ ಎದುರಿಸೋದಕ್ಕಾಗೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ ರುದ್ರ, ನನ್ನ ಸಹಾಯ ನಿನಗೆ ಬೇಕಾಗಬಹುದು ಅಂತ. ನಾಗಿಣಿ ನೀನನ್ನು ಹುಡುಕೋ ಬಂದರೆ ಅವಳನ್ನ ಅಲ್ಲೇ ಹಿಡಿದಾಕ್ಬಿಡ್ಬೋದು. ನಾನು ನಿನ್ನ ಜೊತೆ ಇದ್ದರೆ. ಬಾಬಾ, ನಾನು ನಿಮ್ಮ ಶಿಷ್ಯ. ನಿಮ್ಮ ಶಿಷ್ಯನ ಕೈಲಿ ಆ ನಾಗಿಣಿನ ಹಿಡಿಯೋಕ್ಕಾಗಲ್ವಾ? ಈ ರುದ್ರನಿಗಾಗದಿರೋದು ಯಾವುದೂ ಇಲ್ಲ ಬಾಬಾ. ಅವಳನ್ನು ಹೊಡೆಯೋದಕ್ಕೆ ನಾನು ಒಬ್ಬನೇ ಸಾಕು. ಪುಂಗಿ ಸಹಾಯನೂ ಬೇಕಾಗಿಲ್ಲ, ಯಾವ ಮಂತ್ರತಂತ್ರನೂ ಬೇಕಾಗಿಲ್ಲ. ಅವಳು ನನ್ನ ಮುಂದೆ ಬರಲಿ, ಆಗ ತೋರಿಸ್ತೀನಿ ರುದ್ರ ಏನು ಅಂತ. ಬೇಡ ರುದ್ರ, ಅತಿಯಾದ ಆತ್ಮವಿಶ್ವಾಸ ಒಳ್ಳೆದಲ್ಲ. ವಿಶ್ವಾಸ ಇಲ್ಲ ಅಂದರೆ ಏನೂ ಸಾಧನೆ ಮಾಡೋಕ್ಕಾಗಲ್ಲ ಬಾಬಾ. ಇವತ್ತು ಖಂಡಿತ ಅವಳು ನನ್ನ ಕೈಯಿಂದ ತಪ್ಪಿಸ್ಕೊಂಡೋಗಕ್ಕಾಗಲ್ಲ. ಎಷ್ಟು ಸಲ ಹೇಳಿದ್ದೀನಿ, ಅರ್ಜುನ್ಗೆ ಮದುವೆ ಆಗಬೇಕು, ಇಲ್ಲ ಅಂದರೆ ಅವನ ಪ್ರಾಣಕ್ಕೆ ಅಪಾಯ ಇದೆ ಅಂತ. ಆದರೂ ಇನ್ನೂ ಏನಾಗಬೇಕು ಅಂತ ಕೇಳ್ತಾ ಇದೆಯಲ್ಲೋ. ಅಷ್ಟೇ ತಾನೆ, ಮಾಡಿದ್ರಾಯ್ತು ಬಿಡು. ಈಗೇನು ಅವನಿಗೊಂದು ಹುಡುಗಿ ನೋಡ್ಬೇಕು ತಾನೆ, ನೋಡೋಣ. ಹುಡುಗಿನಾಗಲೇ ನೋಡಾಗಿದೆ. ಹುಡುಗಿ ನೋಡಾಯ್ತಾ? ಯಾರಮ್ಮ ಹುಡುಗಿ? ಬೇರೆ ಯಾರೂ ಅಲ್ಲ, ನಮ್ಮ ಮಯೂರಿನೇ. ಇವತ್ತು ನಮ್ಮ ಅರ್ಜುನ್ ಜಾತಕ ಮತ್ತು ಮಯೂರಿ ಜಾತಕ ಹೊಂದಾಣಿಕೆ ಆಗತ್ತಾ ಅಂತ ಶಾಸ್ತ್ರಿಗಳ ಹತ್ರ ತೋರ್ಸಕ್ಕೆ ಹೋಗಿದ್ವಿ. ಅವರು ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ, ಮದುವೆ ಮಾಡಬಹುದು ಅಂತ ಹೇಳಿದ್ರು. ಮತ್ತಿನ್ನೇನು, ಮದುವೆ ಮಾಡಿ ಮುಗಿಸೋಣ ಬಿಡಿ. ನನಗೆ ಈ ಮದುವೆ ವಿಷಯಗಳೆಲ್ಲ ಅಷ್ಟು ತಿಳಿಯೋಲ್ಲ. ಅದಕ್ಕೆ ನೀವೇ ಏನೇನು ಬೇಕೋ ಎಲ್ಲ ತಯಾರಿ ಮಾಡ್ಕೊಳ್ಳಿ. ನೋಡ್ದೆ ಅಮ್ಮ ಮತ್ತೆ ಹೇಗೆ ಮಾತಾಡ್ತಾನೆ ಅಂತ. ನೀವು ಸಮಾಧಾನವಾಗಿರಿ ಅತ್ತೆಮ್ಮ, ನಾನು ರುದ್ರನ ಹತ್ರ ಮಾತಾಡ್ತೀನಿ. ನೋಡ್ರಿ ರುದ್ರ, ಮದುವೆ ಕಾರ್ಯನೆಲ್ಲ ನೀವೇ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ರೆ ಗಂಡಸ್ರಾದ ನೀವು ಮುತುವರ್ಜಿ ವಹಿಸ್ಬೇಕು. ಮನೆ ಗಂಡಸ್ರೆ ನಮ್ಗೇನು ಗೊತ್ತಿಲ್ಲ, ಏನು ಆಗೋದಿಲ್ಲ, ನೀವೇ ನೋಡ್ಕೊಳ್ಳಿ ಅಂದ್ಬಿಟ್ರೆ ಹೇಗೆ? ಅಲ್ಲ ಅದಕ್ಕೆ ಹೆಣ್ಣು ನೋಡೋದ್ರಿಂದ ಹಿಡಿದು ಇಬ್ಬರು ಜಾತಕ ಹೊಂದಾಣಿಕೆ ಆಗುತ್ತೋ ಇಲ್ವೋ ಅನ್ನೋದನ್ನೆಲ್ಲ ಕೇಳಿದ್ದೀರಾ. ಇನ್ನೇನು ಮದುವೆ ತಯಾರಿ ಒಂದೇ ತಾನೆ. ನಿಮ್ಮ ಜೊತೆ ಕರಣ್ ಇರ್ತಾನೆ, ಅದನ್ನು ನೀವೇ ಮಾಡಿದ್ರೆ ಆಯಿತು. ಇನ್ನು ನಾನು ಅಣ್ಣ ಮಾಡೋದೇನಿದೆ. ನೋಡ್ರುದ್ರ, ಇದುವರೆಗೂ ನಾವೇನು ಕೆಲಸ ಮಾಡಬೇಕು ಎಲ್ಲ ನಾವು ಮಾಡಿದ್ದಾಯ್ತು. ಇನ್ನೇನಿದ್ರು ನೀವು ಮಾಡಬೇಕಾಗಿರೋದು. ಅರ್ಜುನ್ಗೆ ಸರ್ಪದೋಷ ಇದೆ, ಸರ್ಪ ಸಂಸ್ಕಾರ ಮಾಡಿಸ್ಕೊಂಬರ್ಬೇಕು. ನೀನು ನಿಮ್ಮಣ್ಣ ಮನೆಯವರೆಲ್ಲರೂ ಹೋಗಿ ಬರಬೇಕು. ಆಗಲ್ಲ ಅನ್ನೋ ಹಾಗಿಲ್ಲ. ಹೋಗೋದಿನ ನೋಡ್ಕೊಳ್ಳೋಣ ಬಿಡಿ.
ಇದನ್ನೇ ಬೇಡ ಅಂತ ಹೇಳ್ತಿರೋದು. ಇದು ಅರ್ಜುನ್ ಜೀವನದ ಪ್ರಶ್ನೆ ಕಣೋ. ಈ ಪೂಜೆ ಮಾಡಿಸ್ಲಿಲ್ಲ ಅಂದರೆ ಅರ್ಜುನ್ ಜೀವಕ್ಕೆ ಅಪಾಯ ಇದೆ ಅಂತ ಶಾಸ್ತ್ರಿಗಳು ಹೇಳಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಬಿಸ್ನೆಸ್ಸು ಮೀಟಿಂಗು ಇದನ್ನೆಲ್ಲ ಬಿಟ್ಟು ನೀವಿಬ್ಬರು ನಮ್ಮ ಜೊತೆ ಬರಬೇಕು. ಈ ಮಾತನ್ನ ನಿಮ್ಮ ಅಣ್ಣಂಗೂ ಹೇಳು. ಅದಕ್ಕೆ ಹೇಳ್ತಾರೆ ಬಿಡಮ್ಮ. ನನ್ನ ಮಾತು ಕೇಳ್ದಲೇ ಇರೋನು ನಿಮ್ಮ ಅದಕ್ಕೆ ಮಾತು ಕೇಳ್ತಾನ? ಅವ್ನು ಅದೇನಾಗಿದೆಯೋ ಏನೋ. ಆಯ್ತಮ್ಮ, ಹೇಳ್ತೀನಿ. ನನಗೊಂಚೂರು ಕೆಲಸ ಇದೆ, ನಾ ಬರ್ತೀನಿ. ಅಲ್ಲ ಅಜ್ಜಿ, ಬರೀ ಪೂಜೆ ಮಾಡಿಸಿದ್ರೆ ಗ್ರಾಚಾರ ಗಂಡಾಂತರ ಸರಿ ಹೋಗೋ ಹಾಗಿದ್ರೆ ಪ್ರಪಂಚದಲ್ಲಿ ಪೊಲೀಸ್ ಸ್ಟೇಷನ್ ಆಸ್ಪತ್ರೆ ಬದಲು ದೇವಸ್ಥಾನಗಳನ್ನೇ ಕಟ್ಸಿದ್ರೆ ಸಾಕಾಗ್ತಿತ್ತು ಅಲ್ವಾ? ಈ ಚಿತ್ರ ನಿನಗೆ ಅರ್ಜುನಿಗೆ ಸರ್ಪದೋಷ ಇರೋದು ಕಾಮಿಡಿ ಥರ ಕಾಣಿಸ್ತಿದ್ಯಾ? ಏಯ್, ಪೊಲೀಸರು ಇರೋದು ಕಳ್ಳಕಾಕರನ್ನ ಹಿಡಿಯೋದಕ್ಕೆ, ಆಸ್ಪತ್ರೆ ಇರೋದು ಆರೋಗ್ಯನ ಸುಧಾರಣೆ ಮಾಡೋದಕ್ಕೆ, ಜಾತಕದಲ್ಲಿರೋ ದೋಷನ ನಿವಾರಣೆ ಮಾಡೋದಕ್ಕಲ್ಲ. ಅದೇನೇ ಇದ್ರು ದೇವರು ಪೂಜೆ ಪುನಸ್ಕಾರದಿಂದ ಮಾತ್ರ ಸಾಧ್ಯ. ಬುದ್ಧಿ ಇಲ್ಲದೆ ಸುಮ್ಮನೆ ಬಾಯಿ ಬಂದಾಗೆಲ್ಲ ಮಾತಾಡಬೇಡ. ಚಿತ್ರ, ಇನ್ನೊಂದ್ಸತಿ ಯಾರ ಮುಂದೆ ಆದರೂ ಮಾತಾಡಬೇಕಾದ್ರೆ ಯಾರ ಮುಂದೆ ಏನು ಮಾತಾಡ್ತೀನಿ ಅನ್ನೋದನ್ನ ತಿಳ್ಕೊಂಡು ಮಾತಾಡು. ಸುಮ್ಮನೆ ನಾನ್ಸೆನ್ಸ್ ಥರ ಬಾಯಿ ಬಂದಿದ್ದೆಲ್ಲ ಒದ್ರಬೇಡ. ಅಯ್ಯೋ, ನಾನೇನು ಹೇಳ್ಬಾರ್ದು ಹೇಳ್ದೆ? ಈ ಕಡೆ ಹೋಗಿ. ಹಾಂ, ಹೋಗ್ತಾ ಇದ್ದೀನಿ. ಈಶ್ವರ, ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ. ಈಗ ನೀನೇ ನನ್ನನ್ನು ಕಾಪಾಡಬೇಕು. ರೀ ಅಮೃತ ಅವರ ಇನ್ನೂ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ನೀವು? ಅಟ್ಲೀಸ್ಟ್ ಎಲ್ಲಿ ಹೋಗ್ತಾ ಇದೀವಿ ಅನ್ನೋದಾದ್ರೂ ಹೇಳಿ. ನಾನು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತೀನೋ ಆ ಕಡೆ ಕರ್ಕೊಂಡು ಹೋಗಿ ಅಷ್ಟೇ. ಎಲ್ಲಿ ಎತ್ತ ಏನು ಅಂತ ಏನು ಕೇಳಬೇಡಿ. ಸರಿ ಆಯಿತು, ಹೇಳಿ. ಹೀಗೆ ಸ್ಟ್ರೈಟ್ ಹೋಗ್ತಾ ಇರಬೇಕಾ ಇಲ್ಲ ಲೆಫ್ಟು ರೈಟು ಏನಾದರೂ ಹೋಗಬೇಕಾ? ಈಗ ಹೋಗ್ತಿದ್ದೀರಲ್ಲ, ಹಾಗೆ ಹೋಗಿ. ರೀ ಅಮೃತ ಅವರೇ, ನಾಳೆ ನನ್ನ ಬರ್ಡೇ ಇದೆ ರೀ. ಅದಕ್ಕೆ ನಮ್ಮ ಮನೇಲಿ ಒಂದು ಗ್ರ್ಯಾಂಡ್ ಪಾರ್ಟಿ ಇಟ್ಕೊಂಡಿದ್ದಾರೆ. ಪ್ರತಿ ವರ್ಷವೂ ಪಾರ್ಟಿ ಮಾಡೋರು, ಆದರೆ ನನಗೆ ಅದರಲ್ಲೇನು ಭಾರಿ ಸಂತೋಷ ಇಲ್ಲ ಸ್ಪೆಷಲ್ ಅಂತ ಅನ್ನಿಸ್ತಾ ಇರಲಿಲ್ಲ. ಆದರೆ ಈ ವರ್ಷ ತುಂಬ ಸ್ಪೆಷಲ್ ಅನ್ನಿಸ್ತಾ ಇದೆ. ಯಾಕೆ ಅಂದರೆ ಐ ಆಮ್ ಇನ್ ಲವ್. ನಾನು ನಿಮ್ಮ ಪ್ರೀತಿಲಿ ಬಿದ್ದಿದ್ದೀನಿ. ನನಗೆ ನೀವೇ ಎಲ್ಲ ಕಣ್ರಿ. ಪ್ಲೀಸ್ ರೀ, ನೀವು ತಪ್ಪದೆ ನನ್ನ ಬರ್ಡೇ ಪಾರ್ಟಿಗೆ ಬರಬೇಕು. ನೀವು ಬಂದರೆ ನನಗೆ ತುಂಬ 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 ಖುಷಿ ಆಗುತ್ತೆ. ಪ್ಲೀಸ್ ರೀ, ಬನ್ನಿರಿ. ನಾನು ಯಾಕೆ ಬರಬೇಕು? ನೀವು ನನಗೇನಾಗಬೇಕು? ಏನಾಗಬೇಕು ಅಂತ ಹೇಳಿದ್ರೆ ನಾನು ಏನು ಹೇಳಲಿ? ಪ್ರಾಣ ಕಣ್ರಿ ನೀವು ನನಗೆ. ನೋಡಿ, ನೀವು ಹೀಗೆಲ್ಲ ಮಾತಾಡಬೇಡಿ. ನೀವು ನನ್ನನ್ನು ಪ್ರೀತಿ ಮಾಡಿದ ಮಾತ್ರಕ್ಕೆ ನಾನು ಬರೋದಿಕ್ಕಾಗಲ್ಲ. ಹಾಗೆ ನನಗೆ ನಿಮ್ಮ ಮೇಲೆ ಆ ರೀತಿಯಾದ ಯಾವುದೇ ಭಾವನೆಗಳಿಲ್ಲ. ನನಗೆ ನನ್ನದೇ ಆದ ಗುರಿ ಉದ್ದೇಶಗಳಿವೆ. ಅದೇ ನನಗೆ ಮುಖ್ಯ. ಅದು ಬಿಟ್ಟು ನನಗೆ ಪ್ರೀತಿ ಮದುವೆ ಅಂಥದ್ದೇನು ಬೇಕಾಗಿಲ್ಲ. ಪ್ಲೀಸ್ ರೀ, ಹಾಗೆಲ್ಲ ಹೇಳಬೇಡಿ. ನೋಡಿ, ನಿಮ್ಗೇನೇ ಗುರಿ ಉದ್ದೇಶ ಇದ್ರೂ ನಾನು ಸಪೋರ್ಟಿವ್ ಆಗಿರ್ತೀನಿ. ನೀವು ಏನೇ ಮಾಡಿದ್ರು ಯಾಕೆ ಏನು ಅಂತ ಪ್ರಶ್ನೆ ಮಾಡಲ್ಲ. ದಯವಿಟ್ಟು ನನ್ನ ಪ್ರೀತಿನ ಒಪ್ಕೊಂಡು ನನ್ನ ಮದುವೆ ಆಗ್ರಿ. ದಯವಿಟ್ಟು ಈ ವಿಷಯದಲ್ಲಿ ನನಗೆ ಬಲವಂತ ಮಾಡಬೇಡಿ. ಏನ್ ಮಾಡ್ಲಿ ಈಗ? ಅವ್ರನ್ನ ಕಂಡುಹಿಡಿಯೋದಿಕ್ಕೆ ಬೇರೆ ದಾರಿನೇ ಇಲ್ವಾ? ಇವತ್ತಿನ ನಿನ್ನ ಸೋಲು ನಾಳೆಯ ಗೆಲುವಿಗೆ ಮುನ್ನುಡಿಯಾಗುವುದು. ದುಷ್ಟರು ಸೋಲಲೇಬೇಕು, ಅವರ ದಮನ ಆಗಲೇಬೇಕು. ಇಲ್ಲಿಂದ ಇನ್ನು 10 ಹೆಜ್ಜೆ ಮುಂದಕ್ಕೆ ಹೋಗು. ನಿನಗೆ ಒಬ್ಬ ಶತ್ರುವಿನ ಸುಳಿವು ಸಿಗುವುದು. ನೀನು ಹೇಳ್ದಾಗೆ ಹೋಗ್ತೀನಿ. ನೀವೆಲ್ಲಿಗೆ ಹೋದ್ರೂ ನಾನು ನಿಮ್ಮನ್ನ ಬಿಡಲ್ಲ.